ಎಲ್ಲರಿಗೂ ನಮಸ್ಕಾರ. ಕೈ ನಮ್ಮ ದೇಹದ ಬಹುಮುಖ್ಯ ಅಂಗ. ಅಪಘಾತದಲ್ಲಿ ಅಂದ್ರೆ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಇರ್ಬೋದು. ಸೊ ನಾವು ಮಷಿನ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅಕಸ್ಮಾತ್ ಆಗಿ ಕೈ ಬೆರಳುಗಳಿಗೆ ಪೆಟ್ಟಾಗಿ ಅದು ಬೆರಳುಗಳು ದೇಹದಿಂದ ಬೇರ್ಪಟ್ರೆ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿರಬೇಕು. ಮೊದಲನೇದಾಗಿ ಗಾಬರಿ ಆಗಬಾರ್ದು. ಪೆಟ್ಟಾಗಿರುವಂತ ವ್ಯಕ್ತಿ ಆರೈಕೆ ಮಾಡಬೇಕು. ಅಂದ್ರೆ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ. ನಾವು ರಕ್ತಸ್ರಾವ ಆಗ್ತಿರೋ ಜಾಗದಲ್ಲಿ ಬಟ್ಟೆಯಿಂದ ಒತ್ತಿ ಹಿಡಿದು ವ್ಯಕ್ತಿಯ ಕೈನ ಮೇಲ್ಗಡೆ ಎತ್ತಿರೋದ್ರಿಂದ ರಕ್ತಸ್ರಾವ ಆಗೋದು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಆ ಸ್ಪಾಟ್ ಅಲ್ಲಿ ಬೇರ್ಪಟ್ಟು ಬಿದ್ದಿರುವಂತ ಬೆರಳನ್ನು ಕೂಡ ಹುಡುಕ್ಬೇಕು. ಅದನ್ನ ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿಬಿಟ್ಟು ಸೂಕ್ತ ಸಮಯದಲ್ಲಿ ಆಸ್ಪತ್ರೆಗೆ ಏನಾದ್ರು ತಗೊಂಡು ಬಂದ್ರೆ ಅದು ಮೈಕ್ರೋ ಸರ್ಜರಿ ಸಹಾಯದಿಂದ ಅದನ್ನ ಮರುಜೋಡಣೆ ಮಾಡುವಂತ ಅವಕಾಶ ಇರುತ್ತೆ. ವ್ಯಕ್ತಿ ಮೊದಲಿನ ತರ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅಪಘಾತಗಳ ಸಂದರ್ಭದಲ್ಲಿ ನಮ್ಮ ದೇಹದ ಅಂಗಾಂಗಗಳು ಬೇರ್ಪಟ್ಟಿದ್ರೆ ಸಾಮಾನ್ಯವಾಗಿ ಜನರು ಮಾಡುವಂತ ಮುಖ್ಯವಾದ ಈ 3 ತಪ್ಪುಗಳು. ಮೊದಲನೇದಾಗಿ ಗಾಬರಿಯಾಗಿ ಆ ಸ್ಪಾಟಲ್ಲೇ ಬೇರ್ಪಟ್ಟಿರೋ ಅಂಗಗಳನ್ನ ಬಿಟ್ಟು ಬಂದಿರ್ತಾರೆ. ಎರಡನೇದಾಗಿ ಅದನ್ನ ತಗೊಂಡು ಬಂದ್ರೂ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿರೋದಿಲ್ಲ. ಅದನ್ನ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ನೀರಿನೊಳಗಡೆ ಅಥವಾ ಸಲೈನ್ ಒಳಗಡೆ ಇಟ್ಕೊಂಡು ಬಂದಿರ್ತಾರೆ, ಅಥವಾ ಡೈರೆಕ್ಟ್ ಆಗಿ ಅದನ್ನ ಐಸ್ಗೆಲ್ ಒಳಗಡೆನೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಇದು ಬಹಳ ತಪ್ಪಾಗುತ್ತೆ. ಈ ತರ ಮಾಡಿದಾಗ ಡ್ಯಾಮೇಜ್ ಆಗೋ ಸಾಧ್ಯತೆಗಳೇ ಜಾಸ್ತಿ. ಸೂಕ್ತವಾಗಿ ಯಾವ ವಿಧಾನದಲ್ಲಿ ಅದನ್ನ ಸಂಗ್ರಹಿಸಿರ್ಬೇಕು ಅಂತಂದ್ರೆ, ಮೊದಲನೇದಾಗಿ ಅಂಗಾಂಗಗಳು ಮಣ್ಣು ಎಲ್ಲ ಆಗಿದ್ರೆ ಅದನ್ನ ಹರಿಯೋ ನೀರಿನಲ್ಲಿ ತೊಳಿಬೇಕು, ನಲ್ಲಿ ನೀರಲ್ಲಿ ತೊಳಿಬೇಕು. ಅದಾದ ಶುದ್ಧವಾಗಿರುವಂತ ಬಟ್ಟೆ, ಒದ್ದೆ ಬಟ್ಟೆ ಒಳಗಡೆ ಅದನ್ನ ಮಡಚಿಡ್ಬೇಕು. ನಂತರ ಅದನ್ನ ಒಂದು ಕವರ್ ಅಲ್ಲಿ ಇಟ್ಕೊಂಡು ಆ ಕವರ್ನ ಐಸ್ ಪ್ಯಾಕ್ ಇರುವಂತ ಕವರ್ ನಲ್ಲಿ ಇಟ್ಕೊಂಡು ಬರ್ಬೇಕು. ಸಣ್ಣ ಬೆರಳುಗಳಾದ್ರೆ ಈ ತರ ಡಬಲ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಗೊಂಡ್ ಬರ್ಬೋದು. ಅದೇ ಪೂರ್ಣ ಕೈ ಅಥವಾ ಭುಜದವರೆಗೇನು ಕಟ್ ಆಗಿತ್ತು ಅಂದ್ರೆ ಅಂತ ಸಂದರ್ಭದಲ್ಲಿ ಭಾಗನ ತೊಳೆದ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಕೊಂಡು ನಂತರ ಐಸ್ ಪ್ಯಾಕ್ ತುಂಬಿರುವಂತ ಬಕೆಟ್ ಒಳಗಡೆ ಈ ಕವರ್ನ ಇಟ್ಕೊಂಡು ಸಾಗಿಸ್ಬೋದು.